ದಿವ್ಯಾಗ ತಗೋಬಹುದು ಅಲ್ಲ? ಏನು ಪ್ರದೀಪರ ಅಂತ ತಗೊಂಡ್ರು? ರೇಟ್ ಏನು? ಇವ್ರೆ ಅಲ್ಲ ಹುಡುಗನ್ ತಾಯಿ? ಹಾ, ಸೂಪರ್, ಚೆನ್ನಾಗಿ ಕಾಣ್ತೈತೆ ಅಲ್ವಾ? ಮದುವೆ ಹುಡುಗ ನೋಡ್ರಿ. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾವು BS ಅಂಗಡಿ ಶಾಪಿಂಗ್ ಹೋಗ್ತಿದೀವಿ. ಶಾಪಿಂಗ್ ಅಂತಂದ್ರೆ ನಾವು ಹೋಗ್ತಿರೋದು ಮದ್ವೆ ಜವಳಿಗೆ. ಮದ್ವೆ ಜವಳಿ ಅಂತಂದ್ರೆ ಈಗ ನಮ್ಮ ಅಕ್ಕನ ಭಾವನ ಮಗದೇ ಮದ್ವೆ ಇದೆ, ಹಂಗಾಗಿ ಇವತ್ತು ಜವಳಿ ತಗ್ಸಕ್ ಬಂದಿದ್ದಾರೆ ಎಲ್ಲರೂ. ಇವಾಗ ಅದೇನಪ್ಪಾ ಅಂತಂದ್ರೆ ದಾವಣಗೆರೆಯಲ್ಲಿ BS ಇಲ್ಲಿ ಶಾಪಿಂಗ್ ಮಾಡ್ಲಿಲ್ಲ ಅಂದ್ರೆ ಮದ್ವೆ ಜವಳಿ ತಗ್ಸಿದ್ದಕ್ಕೆ ಫುಲ್ಫಿಲ್ ಅಂತ ಅನ್ಸೋದೇ ಇಲ್ಲ. ಅವರು ಆಲ್ಮೋಸ್ಟ್ ತಗೊಂಡಿದ್ದಾರೆ, ಅಲ್ಲಿ ಹಡಗ್ಲಿಗೆಲ್ಲ ಹೋಗಿ ತಗೊಂಡಿದಾರಂತೆ, ಏನೋ ಅವ್ರು ಬೇಕಾದಂತದೆಲ್ಲ ತಗೊಂಡಿದಾರಂತೆ. ಆದ್ರೂ BS ಅಂಗಡಿಗೆ ಬಂದು ಶಾಪಿಂಗ್ ಮಾಡ್ಲಿಲ್ಲ ಅಂದ್ರೆ ಮದ್ವೆದೆಲ್ಲ ಫುಲ್ಫಿಲ್ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನಂತೂ. ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಬಂದು BS ಇಲ್ಲೇ ಶಾಪಿಂಗ್ ಮಾಡ್ತಾರೆ. BS ಅಂತಲ್ಲ, ಒಟ್ಟು ದಾವಣಗೆರೆ ಶಾಪಿಂಗ್ ಮಾಡಿದ್ರೆ ಒಟ್ಟು ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸುತ್ತೆ. ಹಂಗಾಗಿ ಇವತ್ತು ನಾನು ಹೋಗ್ತಾ ಇದೀನಿ ಅಲ್ಲಿ. ಆದ್ರೆ ಎಲ್ಲ ನಮ್ಮವ್ರೆ. ಇವಾಗ ನಾದ್ನಿ ಮಗೇನೆ ಮಗಳನ್ನ ಕೊಡ್ತಾ ಇರೋದು ನಮ್ಮ ಭಾವ. ಆದಷ್ಟು ಎಲ್ಲರೂ ಪರಿಚಯ ಮಾಡ್ಕೊಳಕ್ಕಾಗಲ್ಲ, ತುಂಬಾ ಜನ ಬಂದಿರ್ತಾರಲ್ವಾ, ಆದಷ್ಟು ಸ್ವಲ್ಪ ಜನನಾದ್ರೂ ಪರಿಚಯ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಹುಡುಗ ಹುಡುಗಿನಂತೂ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಅವ್ರದ್ದು, ಮತ್ತೆ ಅವ್ರು ಯಾವ ತರ ಸೀರೆ ತಗೊಳ್ತಾರೆ ಏನು ಅದನ್ನು ಸಹ ನೋಡೋಣ. ಬನ್ನಿ ಹೋಗೋಣ. ಆದಷ್ಟು ಸ್ವಲ್ಪನೇ ಆಗ್ಲಿ ಕ್ಲಿಪ್ಪಿಂಗ್ ನ ಶೇರ್ ಮಾಡ್ಕೊಳ್ತೀನಿ, ಹೆಂಗಿರುತ್ತೆ ಏನು ಅಂತೆಲ್ಲ ಮದ್ವೆ ಜವಳಿದು. ಮತ್ತೆ ಪಾತ್ರೆಗಳು, ಬಂಡೆ ಸಾಮಾನು, ಅದು ಇದು ಎಕ್ಸರು ಎಲ್ಲ ಇರುತ್ತೆ. ಅದೆಲ್ಲ ಸುತ್ತಾಡಕ್ ಆಗಲ್ಲಪ್ಪ ಅವ್ರ ಜೊತೆಗೆ, ಅದೆಲ್ಲಾನು ಅಂತಂದ್ರೆ ನನಗಂತೂ ಏನೋ ಶಾಪಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಸೀರೆ ಆಯ್ತು, ಡ್ರೆಸ್ ಆಯ್ತು, ಅದಂದ್ರೆ ನಂಗೆ ತುಂಬಾ ಇಷ್ಟ. ಅಂತದಂದ್ರೆ ನಾನು ಹೋಗ್ತಿರ್ತೀನಿ, ಹಂಗಾಗಿ ಅದಷ್ಟೇ ಮಾಡಕ್ ಟ್ರೈ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಇವಾಗ ನಮ್ಮ ಮನೇಲಿ ನಮ್ಮನ್ನ ಬಿಟ್ಟು ಬರಕ್ಕೆ ಅಂತ ಬರ್ತಿದ್ದಾರೆ. ಫ್ರೆಂಡ್ಸ್, ನಾವು ಇವಾಗ BS ಚನ್ನಬಸಪ್ಪ ಅಂಡ್ ಸನ್ಸ್ ಶಾಪಿಗೆ ಬಂದಿದ್ದೀವಿ. ಇವಾಗ ರವಿ ಮನೆಗೆ ಹೋಗ್ತಾರೆ, ನಾನು ಮಾತ್ರ ಹೋಗ್ತೀನಿ. ಬನ್ನಿ, ಅವರೆಲ್ಲ ಬಂದಿದ್ದಾರೆ, ಕಾಯ್ತಿದ್ದಾರೆ ಮೇಲೆ. ಆಗ್ಲೇ ಸೀರೆ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ, ನೋಡೋಣ ಏನ್ ಮಾಡ್ತಿದ್ದಾರೆ. ಕಾವ್ಯ ತಗೊಂಡ್ರ? ಹಾಯ್, ಏನಂತ ಫೋನ್ ಮಾಡಿದ್ದೆ ನಾನು. ಅಲ್ಲ, ಈಗ ತಗೊಂಡೋಗ್ತಾನೆ ಇವು, ತಗೊಂಡೋಗ್ತಾನೆ ಇವು ನೋಡ್ತಿದ್ದೀರಾ? ಗೋಲ್ಡ್ ಕಲರು, ಪಿಂಕ್ ಬಾರ್ಡರ್ ಅಲ್ಲಿ ಅಲ್ಲ ಕಾಂಬಿನೇಷನ್. ಈಗೆಲ್ಲ ಅಕ್ಕ ಈ ತರ ಡಿಸೈನ್ ಆಗಿ ನೋಡ್ತಾರಲ್ಲ. ಮೊನ್ನೆ ಅವ್ರೇನು ಪ್ರದೀಪರ ಅಂತ ತಗೊಂಡ್ರು? 16K. ಇವಾಗೆಲ್ಲ ಟ್ರೆಂಡ್ ಅದು. ನಮ್ ಚಿಕ್ಕಮ್ಮ ನೋಡು, ಈಗ ಅವ್ರ ಮಗಳಿಗೆ ಕೊಟ್ಟಿರೋದು ಮಗಳನ್ನ. ಫ್ರೆಂಡ್ಸ್, ಇವರು ಅರುಣ್ ಅಂತೇಳಿ ಸುಷ್ಮಾ ಅವ್ರ ಮಾವ. ಮದುವೆ ಹುಡುಗಿ ಇದ್ದಾಳಲ್ಲ ಅವ್ರ ಮಾವ ಅವರು. ಇದೇ ಸೀರೆನೇ ಫೈನಲ್ ಮಾಡಿರೋದು. ಬಾರ್ಡ್ರು ಮತ್ತು ಸೀರೆ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ. ಇವಾಗ ಟ್ರೆಂಡು, ಇವಾಗ ಎಲ್ಲರೂ ಇದೇ ಥರದೇ ಸೀರೆ ಚಾಯ್ಸ್ ಮಾಡ್ತಾ ಇರೋದು. ಹಾಗಾಗಿ ಅವಳು ಸಹ ಇದೇ ತೊಗೊಂಡ್ಲು, ತುಂಬ ಚೆನ್ನಾಗಿದೆ. ಮತ್ತು ಇವ್ರ ಜೊತೆಗೆ ಇಬ್ಬರು ಅಣ್ಣ ತಮ್ಮರ ಮದುವೆ ಆಗ್ತಾ ಇರೋದು, ಹಾಗಾಗಿ ಅವರು ಸಹ ಇದೇ ಥರದೇ ಸೀರೆ ಚಾಯ್ಸ್ ಮಾಡಿದ್ರು. ಚೆನ್ನಾಗಿದಾವಲ್ವಾ ಫ್ರೆಂಡ್ಸ್? ನಿಮಗೆಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ನೋಡೋಣ. ಯಾವ ಸೀರೆ ಇದರಲ್ಲಿ ಚೆನ್ನಾಗಿದೆ. ಇವರೇ ಅಲ್ಲ ಹುಡುಗನ್ ತಾಯಿ ಅವ್ರ? ಹೌದಾ? ಪಕ್ಕನ ಬಾವನ್ನ ಮಗಳನ್ನ ಸ್ವಂತ ತಂಗಿ ಮಗಳಿಗೆ ಕೊಡ್ತಾ ಇದ್ದಾರೆ. ಇವರೇ ಅವರು ಅಂತ. ಇವರು ಇನ್ನೊಬ್ರು ನಾದ್ನಿ ಇದ್ದಾರೆ, ಅವ್ರ ಮನೆಯವರು, ಅವ್ರ ಹಸ್ಬೆಂಡ್. ಇವರು ಸಣ್ಣ ಚಿಕ್ಕಪ್ಪ, ಅವ್ರ ದೊಡ್ಡ ಚಿಕ್ಕಪ್ಪ, ಅವ್ರ ಮಗಳಿಗೆ ಕೊಡ್ತಾ ಇರೋದು. ಇವ್ರ ಮಗಳನ್ನೇ ಇವಾಗ ಕೊಡ್ತಾ ಇರೋದು, ಈ ಭಾವನ್ ಮಗಳನ್ನೇ. ಅವ್ರಿಬ್ರು ಹಳೆಯ ಮಾವ. ಹೌದು. ಇವಾಗೆಲ್ಲ ಈ ತರ ಡಿಸೈನ್ ಇರೋದೇ ಬರ್ತಿದಾವಲ್ಲ ಈಗ ಟ್ರೆಂಡ್. ಇದೇನ್ ರೇಂಜ್ ಐತೆ? ಇದು 15. ತಿರುಗ್ರಿ ಹಿಂಗೆ ನೋಡೋಣ. ಹಾ, ಸ್ವಲ್ಪ ಮೆರೂನ್ ಕಲರು ಆ ತರ ಏನಾರ ಕಾಂಬಿನೇಷನ್ ಇದ್ರೆ ಚೆನ್ನಾಗಿ ಕಾಣಿಸ್ತೈತೆ. ಇದು ಚೆನ್ನಾಗಿ ಕಾಣ್ತೈತಲ್ಲ. ಇದು ಕ್ರೇಪ್ ಸಿಲ್ಕ್ ಅಲ್ಲಿ 5K ಇಂದ 12K ವರೆಗೂ ಇರುತ್ತೆ. ಇದು ಚೆನ್ನಾಗಿತ್ತಲ್ಲ. ಇದೇನ್ ರೇಟ್ ಐತೆ? 15K.
ಬೇರೆ ಕಲರ್ ನೋಡ. ಅಕ್ಕ ಈ ಕಡೆ ತಿರುಗು, ಅಕ್ಕ ಈ ಕಡೆ ತಿರುಗು. ಇದು ನವೀನ್ ಕಲರು ಅಲ್ಲ, ನನಗೆ ಮೆರೂನ್ ಕಲರ್ ಅಲ್ಲಿ ಇಷ್ಟ ಸೀರೆಗಳಲ್ಲಿ, ಅದಕ್ಕೆ ಇದು ಯಾಕೋ ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡಿದ್ದೀನಿ. ತಗೊಳಲ್ಲ, ಸುಮ್ಮನೆ ನೋಡ್ತಿದ್ದೀನಿ. ಚೆನ್ನಾಗಿತ್ತಾ? ಹಾ ಅವು ಪ್ಲಾಜಾ, ಪ್ಲಾಜಾ ಪ್ಯಾಂಟ್ ಅಲ್ಲ, ಹಾಳಾಗಲ್ಲ ಫ್ರೆಂಡ್ಸ್. ನಾವಿವಾಗ BSc ಲಿ ಬಟ್ಟೆ ಅಂದ್ರೆ ಸೀರೆ ತಗೊಂಡು ಆಯ್ತು, ಇವಾಗ ಮಕ್ಕಳಿಗೆ ಡ್ರೆಸ್ ತಗೋಬೇಕು. ಹಂಗಾಗಿ ಇಲ್ಲಿ ರುದ್ರೇಶ್ವರ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ, ತಗೊಳ್ತಾ ಇದೀವಿ, ನೋಡೋಣ ಯಾವ್ದು ಬೇಕು ಅಂತೇಳಿ. ಅದರಲ್ಲೂ ಗೊತ್ತೇ ಇದೆ ಅಲ್ವಾ, ಮಕ್ಕಳಿಗೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಗೊತ್ತೇ ಆಗಲ್ಲ, ಅಲ್ಲಿ ಸುಚ್ಚುತ್ತೆ ಇಲ್ಲಿ ಸುಚ್ಚುತ್ತೆ ಅಂತಾನೆ ಇರ್ತಾರೆ. ಮತ್ತು ಯಾವ್ರಿಗಾಗಲಿ ಒಂಥರ ಕಂಫರ್ಟಬಲ್ ಇದ್ದರೆ ಹಾಕೋಣಕ್ಕೆ ಇಷ್ಟ ಆಗುತ್ತೆ. ಹಂಗಾಗಿ ನೋಡ್ಕೊಂಡು ತಗೋಬೇಕಲ್ವಾ, ಹಂಗಾಗಿ ಹುಡ್ಕೋದೆ ಆಗೋಯ್ತು. ಈಗ ರುದ್ರೇಶ್ವರದಲ್ಲಿ ನೋಡ್ತಿದ್ದೀವಿ, ನೋಡೋಣ ಇಲ್ಲಿ ಯಾವ್ದು ಲೈಕ್ ಆಗುತ್ತೆ ಏನು ಅಂತೇಳಿ. 15 ವರ್ಷ ಹಿಡ್ಕ ನೀಟಾಗಿ. ಚೆನ್ನಾಯ್ತು. ಹಾ ಚೆನ್ನಾಯ್ತು ನೋಡಿ, ಲೈಟ್ ಪಿಂಕ್ ಅಲ್ಲ. ವಾವ್, ಇದೆಷ್ಟು ಗ್ರ್ಯಾಂಡ್ ಐತೆ ನೋಡಿ. ಇದು ದುರ್ಗಾ ಕರೆಕ್ಟ್ ಆಗುತ್ತೆನಾ? Few moments later. ಮದುವೆ ಹುಡುಗ ನೋಡ್ರಿ ಅವನು. ಫ್ರೆಂಡ್ಸ್ ತುಂಬಾ ಗಲಾಟೆ ಇತ್ತು BSc ಲಿ, ಹಾಗಾಗಿ ನಾನು ಮ್ಯೂಟ್ ಮಾಡ್ತಿದ್ದೀನಿ. ವಾಯ್ಸ್ ಎಲ್ಲನೂ ಮ್ಯೂಸಿಕ್ ಹಾಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಮದುವೆ ಹುಡುಗ ನಾಗರಾಜ್ ಅಂತೇಳಿ, ಇವಳು ಮದುವೆ ಹುಡುಗಿ ಸುಷ್ಮಾ. ಕ್ಯೂಟ್ ಪೇರ್ ಅಲ್ವಾ? ಇವಾಗ ಕೆಳಗಡೆ ಗ್ರೌಂಡ್ ಫ್ಲೋರ್ ಬಂದಿದೀವಿ. ಇಲ್ಲೆಲ್ಲ ಬ್ಲೌಸ್ ಪೀಸಸ್ ಸಿಗ್ತವೆ, ರೆಡಿ ಬ್ಲೌಸ್ ಸಿಗ್ತವೆ. ಡಿಸೈನ್ ತಗಂತೀವಿ ಮತ್ತೆ ಹೊಲಿಸ್ತೀವಿ ಅಂತಂದ್ರೆ ರೇಟ್ ಅಲ್ಲೇದಲ್ಗೆ ಬರುತ್ತೆ. ಕಾಸ್ಟ್ ಬಂದು ಒಂದು 870 ಐತೆ, ಡಿಸ್ಕೌಂಟ್ ಹೋಗಿ. ಚೆನ್ನಾಗೈತಲ್ಲ ಡಿಸೈನ್ ಎಲ್ಲ. ಹಿಂದ್ಗಡೆ ಟ್ರೆಂಡ್ ಎಲ್ಲ ಐತೆ ನೋಡು, ಹಿಂದ್ಗಡೆ ಬ್ಲೌಸ್ ಮುಂದೆ ಪ್ರಿನ್ಸ್ ಕಟ್ಟಿದೆ, ಚೆನ್ನಾಗೈತೆ, ಇಷ್ಟ ಆಯ್ತು ಅಲ್ಲ ಫ್ರೆಂಡ್ಸ್. ನೋಡಿ ರೆಡಿ ಬ್ಲೌಸ್ ತುಂಬಾ ಚೆನ್ನಾಗಿದಾವೆ, ಸ್ಟ್ರೆಚಬಲ್. ಇವು 68 ರೂಪಾಯಿ ಅಷ್ಟೇ ಪ್ರೈಸ್ ಬಂದು. ತುಂಬಾ ಇಷ್ಟ ಆಯ್ತು, ಯಾವಾಗಾದ್ರೂ ವೇರ್ ಮಾಡಕ್ಕೆಲ್ಲ ಬರುತ್ತೆ ಅಂತೇಳಿ ತಗೊಂಡೆ. ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಒಂದ್ಸಲ ಯೂಸ್ ಮಾಡಕ್ಕೆ ಏನು ಅಡ್ಡಿ ಇಲ್ಲ. ಎಷ್ಟಪ್ಪ ರೇಟ್ ಇದು? 300 ಬರೋಬ್ಬರಿ ಐತೆ ನೋಡು ಅಲ್ಲ. ಮತ್ತೆ ನನ್ನ ಫ್ರೆಂಡ್ ಬಂದಿದ್ಲು, ಅವ್ರ ಮನೇಲೂ ಮದ್ವೆಗಳಂತೆ, ಜವಳಿ ಬಟ್ಟೆ ತಗೊಂಡು ಹೋಗಕ್ಕೆ ಅಂತ ಬಂದಾಳೆ. ಇಂದ್ರ ಅಂತೇಳಿ, ಚೈಲ್ಡ್ಹುಡ್ ಫ್ರೆಂಡು. ಫ್ರೆಂಡ್ಸ್ ನೋಡಿ, ಇವಾಗ ನಾವು ಲಾಂಚಿಗೆ ಬಂದಿದ್ದೀವಿ. ಇಲ್ಲೇ ನಮಗೆ ತುಂಬ ಇಷ್ಟ ಆಗಿದ್ದು ಬಟ್ಟೆಗಳು ಮಾತ್ರ. ಇಲ್ಲೇ ಪಿಂಕಿಗೆ ತೊಗೊಂಡಿದ್ದು ನಾವು ಇಲ್ಲಿ ಬಟ್ಟೆನ. ಇದೇ ಫ್ರಾಕೆ ನೋಡಿ ಫೈನಲ್ ಮಾಡಿದ್ದು, ತುಂಬ ಚೆನ್ನಾಗಿದ್ದಾವೆ. ಕಲರ್ಸ್ ಎಲ್ಲ ನೋಡಿದ್ವಿ, ಅವೆಲ್ಲ ಲೈಕ್ ಆಗಲಿಲ್ಲ, ಆದರೆ ಅದು ಮಾತ್ರ ಕರೆಕ್ಟಾಗಿ ಕಾಣಿಸ್ತು. ಇದು ಪಿಂಕ್ ಚೆನ್ನಾಗಿತ್ತು, ಆದರೆ ತುಂಬ ಲಾಂಗ್ ಆಗುತ್ತೆ ಅಂತೇಳಿ ಅದು ಬಿಟ್ಲು. ಇದು ಮಾತ್ರ ಕರೆಕ್ಟಾಗಿ ಆಗ್ತಾ ಇತ್ತು, ಹಾಗಾಗಿ ಇದನ್ನೇ ತೊಗೊಂಡು. ಚೆನ್ನಾಗಿದೆ ಅಲ್ವಾ ಫ್ರಾಕು? ಹೆಂಗಿದೆ ಕಮೆಂಟ್ ಮಾಡಿ. ಲಾಂಚಲ್ಲೇ ಜಾಸ್ತಿ ಬಟ್ಟೆಗಳು ತೊಗೊಳೋದು, ಅವೇ ಕಂಫರ್ಟಬಲ್ ಆಗುತ್ತೆ ಅಂತ ಅನ್ನೋರು ಕಮೆಂಟ್ ಮಾಡಿ ನೋಡೋಣ, ಯಾರೆಲ್ಲ ಇಲ್ಲಿ ತೊಗೊಳ್ತೀರಾ. ಚಿಲ್ಲಿಯ ತಗೋಲಿ ಬಿಡಿರಿ, ಇದನ್ನ ಬಿಚ್ಚಿ ಅದನ್ನ ಒಂದೇ ಮೇಲಿನ ಬಿಚ್ಚಿ ತಗೊಂಡು. ಸುಂದ್ರಿ ಮಸ್ತ್ ಐತಲ್ಲ. ಪಿಂಕಿ ನಿಂಗೆ ಕರ್ಕೊಂಡೋಗಮ್ಮಿ ನಿನ್ ಡ್ರೆಸ್ ಹಾಕೊಂಡಾಗ. ಸರಿ, ಇಲ್ಲೇ ಡ್ರೆಸ್ ತಗೊಂಡ್ರೆ ಇಲ್ಲೇ ಫಿಟ್ಟಿಂಗ್ ಎಲ್ಲ ಮಾಡಿ ಸ್ಲೀವ್ಸ್ ಎಲ್ಲ ಹಚ್ಕೊಡ್ತಾರೆ. ಈ ತರ ಒಂದು ಕೂಪನ್ ಸಹ ಕೊಡ್ತಾರೆ, ನಾವು ಇಲ್ಲಿ ಫಿಟ್ಟಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ರೆ. ಅದಕ್ಕೆ ಮಾತ್ರ ಎಕ್ಸ್ಚೇಂಜ್ ಇರಲ್ಲ. ನಾವು ಆ ಥರ ಏನು ಮಾಡಿಸಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಇರುತ್ತೆ. ಅವ್ರ ಹತ್ರನೇ ತಗೊಂಡು ಅಲ್ಲೇ ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ರೆ ಹೊರಗಡೆ ಹೋಗಿ ಅಮೌಂಟ್ ಎಲ್ಲ ಕೊಟ್ಟು ಮತ್ತೆ ಫಿಟ್ಟಿಂಗ್ ಮಾಡಿಸ್ಬೇಕಪ್ಪ ಅನ್ನೋ ಟೆನ್ಷನ್ ಇರಲ್ಲ. ಚೆನ್ನಾಗಿದೆ ಅಲ್ವಾ ಈ ಫೀಚರು? ಫ್ರೆಂಡ್ಸ್ ನೋಡಿ, ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ?
Few moments later. ಎಲ್ಲ ಮುಗಿಸ್ಕೊಂಡು ಈಗ ದೋಸೆ ತಿನ್ನಕ್ ಬಂದೀವಿ. ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಬಟ್ಟೆ ಒಂದು ಅರ್ಧ ಅಂತೂ ಫೈನಲ್ ಆಗೈತೆ, ಹಾಗಾಗಿ ಊಟ ಮಾಡೋಣ ಅಂತ ಬಂದ್ವಿ. ಇವಾಗಲೇ 3 ಗಂಟೆ ಆಗೈತೆ, ಊಟ ಎಲ್ಲ ಖಾಲಿ ಆಗಿತ್ತು. ಫೈನಲ್ ದೋಸೆ ಇತ್ತು, ಹಾಗಾಗಿ ಮಸಾಲೆ ದೋಸೆ ತೊಗೊಂಡಿದ್ದೀವಿ ಎಲ್ಲರೂ. ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ರ ಫ್ರೆಂಡ್ಸ್ ಕರ್ಕೊಂಬಂದಿದ್ಲು, ಪಿಂಕಿನೂ ಬರಬೇಕಾದ್ರೆ ಕಾಲೇಜಿಂದ, ಅವರು ಎಲ್ಲರ ಜೊತೆಗೆ ಕೂತ್ಕೊಂಡು ತಿಂತಾ ಇದ್ದಿದ್ದು. A few moments later. ದಿವ್ಯ ತಗೋಬಹುದು ಅಲ್ಲ. ಬಟ್ಟೆಗಳು ಎಷ್ಟು ಹುಡುಕಿದ್ವಿ ಗೊತ್ತಾ ನಾವು. ಶಿವಾಲಿ ಫ್ಯಾಷನ್ಗೆ ಬಂದಿದೀವಿ. ಎಲ್ಲಿ ಗೊತ್ತಾ, ಅಕ್ಕಿ ಮೆಣಸಿಗೆ ಹೋಗ್ತೀವಲ್ಲ, ಅಕ್ಕಿ ಮೆಣಸಿಗೆ ಹೋಗೋ ಅಷ್ಟೊತ್ತಿಗೆ ರೈಟ್ ಸೈಡಿಗೆ ಹೆಂಗ್ ಕಾಣ್ತೈತೆ ನೋಡಿ. ವಾ ಪಿಂಕಿ ನಿನಗೆ ಮಸ್ತ್ ಕಾಣ್ತೈತೆ ನೋಡಿದೆ. ಇದು ಯಾರು ದಿವ್ಯಾಗ? ಹುಡುಗರು ಬಟ್ಟೆ ಹುಡುಕೋದೇ ಭಾರಿ ಕಷ್ಟ ಆಗೈತಪ್ಪ. ಯಾರ? ದುರ್ಗಾ, ದಿವ್ಯಾ ಮತ್ತೆ ಬಿಂದು. 3 ಜನ ಹುಡುಕ್ತಾ ಇದಾರೆ. ಇವ್ರು ಇನ್ನೊಬ್ಬ ಮಾಮನ ಮಕ್ಕಳಿಗೆ ಹುಡುಕ್ತಾ ಇರೋದು ಬಟ್ಟೆನ. ಭಾರಿ ಇದಾವಲ್ಲ ಇಲ್ಲಿ. ವಾವ್ ಸೂಪರ್ ಅಲ್ಲ, ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ಲಲ್ಲ ಪಿಂಕಿ ಇಂತ ಮಾಡದಿ ನೋಡಿ ನೀನು ಅಲ್ಲ. ಬಟ್ಟೆ ಯಾಕೆಂದ್ರೆ ರೆಡಿಯಾಗಿ ಇದು ಚೆನ್ನಾಗೈತಾ, ಇದು ಚೆನ್ನಾಗೈತಾ. ಇಲ್ಲ ಓಕೆ. 346 minutes later. ಫ್ರೆಂಡ್ಸ್ ಈಗ ನೋಡಿದ್ರಲ್ವಾ, ಅಲ್ಲಿ ಹುಡುಗಿ ಸೀರೆ ಅವನ್ನೆಲ್ಲ ತಗೊಂಡಿದ್ದು ಚೆನ್ನಾಗಿದಾವಲ್ವಾ. ಅದರಲ್ಲಿ ಯಾವ ಸೀರೆ ಚೆನ್ನಾಗಿತ್ತು ಅಂದ್ರೆ 2 ಸೀರೆ ಒಂದೇ ತರ ಕಾಣ್ತಾ ಹೋದ್ರಾಗ ಇಬ್ರು ವೇರ್ ಮಾಡಿದಾಗ ಇವ್ರು ಚೆನ್ನಾಗಿ ಹೇಳೋದು ನೋಡಿ, ಅವಳು ಅದೇ ತರದೇ ಸ್ವಲ್ಪ ತಗೊಂಡು ಇನ್ನೊಬ್ರು ಮದುವೆ ಇತ್ತಲ್ಲ ಅವರು, ಅದು ಸ್ವಲ್ಪ ಹಂಗೆ ಬಂತು. ಪರವಾಗಿಲ್ಲ. ಸೀರೆ ಹೇಗಿತ್ತು ಕಮೆಂಟ್ ಮಾಡಿ. ಸೀರೆ 2 ಸೇಮ್ ರೇಟೆಯಾ, ಚೆನ್ನಾಗಿದ್ದು ಸೀರೆಗಳು. ಫ್ರೆಂಡ್ಸ್ ಬನ್ನಿ ಎಗ್ ರೈಸ್ ತಿನ್ನೋಣ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನೋಡಿ ಗೈಸ್, ಇವಾಗ ಎಗ್ ರೈಸ್ ತಿಂತವ್ರೆ. ನಾವು ಶಾಪಿಂಗ್ ಮಾಡ್ಕೊಂಡು ದೋಸೆ ತಿಂದು ಮನೆಗೆ ಬಂದ್ವಿ. ಮನೆಗೆ ಬರೋಕ್ಕೆ ರವಿ ಡ್ರೆಸ್ ತೊಗೊಂಡ್ಬಂದರೆ ಅಪ್ಪ ಮಗಳು ತಿನ್ಕೊಂಡು 2 ಗಂಟೆ ಆಗುತ್ತೆ ನಾವು ಬರೋದೇ. ಅಂದರೆ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದು ನಾನು, ಈಗ 6 ಗಂಟೆಗೆ ಬಂದೆ. ಪಿಂಕಿದೊಳೆ ಚಾನ್ಸ್ ಆಗೋಯ್ತು, ದೋಸ್ತ ತಗೊಂಡು ಚೆನ್ನಾಗೈತಿ. ಸೀರೆ 2 ಸೇಮ್ ರೇಟೆಯಾ, ಚೆನ್ನಾಗಿದ್ದು ಸೀರೆಗಳು. ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ಶಾಪಿಂಗ್ ಬ್ಲಾಗ್? ನಿಮ್ಗೆ ಎಲ್ಲರೂ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಲವ್ ಯು.